ಸ್ಫೋಟಕ ಆಟಗಾರ ಇನ್ನೊಬ್ಬ ಆಟಗಾರ ಆರ್ ಸಿ ಬಿಗೆ ಬಂದಿದ್ದಾರೆ ಫ್ರೆಂಡ್. ಯಾರಪ್ಪ ಅಂದರೆ ಟೀಮ್ ಡೇವಿಡ್ ಇವರು ಆಸ್ಟ್ರೇಲಿಯಾದ ಆಟಗಾರ. ಆಸ್ಟ್ರೇಲಿಯಾನಲ್ಲಿ ಮಿಡಲ್ ಆರ್ಡರ್ ಸ್ಫೋಟಕ ಬ್ಯಾಟ್ಸ್ಮನ್. ಇವರು ಮೊದಲಿಗೆ ಮುಂಬೈನಲ್ಲಿದ್ದರು, ಮುಂಬೈ ಕೈ ಬಿಟ್ಟಿದ್ದು ಇವ್ರನ್ನ ಆಪ್ಷನಿಂದ ಡೈರೆಕ್ಟಾಗಿ ನಮ್ಮೊಂದು ಆರ್ ಸಿ ಬಿ ಟಾರ್ಗೆಟ್ ಮಾಡ್ತಾರೆ ಫ್ರೆಂಡ್. ಇವ್ರಿಗೆ ಟೋಟಲ್ ಆಗಿ ನಮ್ಮೊಂದು ಆರ್ ಸಿ ಬಿಗೆ ಇವ್ರಿಗೆ ಕೊಟ್ಟಿರೋಂಥ ಅಮೌಂಟ್ 3 ಕೋಟಿಗೆ ಇವ್ರನ್ನ ಪಿಕ್ ಮಾಡಿದೆ ಫ್ರೆಂಡ್. ಆದರೂ ಕೂಡ ಕಮ್ಮಿ ಬೆಲೆಗೆ ಆದರೂ ಕೂಡ ನಮಗೆ ಆರ್ ಸಿ ಬಿಗೆ ಸಿಕ್ಕಿದ್ದಾರೆ. ತುಂಬ ಖುಷಿ ಆಯಿತು. ಕಮ್ಮಿ ಬೆಲೆಗೆ ಯಾಕಪ್ಪ ಅಂದರೆ ಎಲ್ಲರ ತನಕ ಅಮೌಂಟ್ ಕಮ್ಮಿ ಆಗ್ತಾ ಇದೆ ಫ್ರೆಂಡ್. ಆಲ್ರೆಡಿ ಒಬ್ರ ತನಕ 13, ಒಬ್ರ ತನಕ 8, ಒಬ್ರ ತನಕ 3, 6 ಇಷ್ಟಿತ್ತು. ನಮ್ಮ ಆರ್ ಸಿ ಬಿ ತನಕ ಜಾಸ್ತಿ ಇತ್ತು. ಹಾಗಾಗಿ ಇವರು ಆರ್ ಸಿ ಬಿಗೆ ಸಿಕ್ಕಿದ್ದಾರೆ ಫ್ರೆಂಡ್. ಯಾಕಂದರೆ ಮತ್ತೆ ಟಾರ್ಗೆಟ್ ಯಾರೋ ಟೀಮ್ ಮತ್ತೆ ಟಾರ್ಗೆಟ್ ಮಾಡ್ಬೇಕಂದ್ರೆ ಯಾರ ತಗೋ ದುಡ್ಡಿಲ್ಲ. ನಮ್ಮೊಂದು ಆರ್ ಸಿ ಬಿಯಲ್ಲಿ ಜಾಸ್ತಿ ಇತ್ತು. ಹಾಗಾಗಿ ಕರೆಕ್ಟಾಗಿ ಟಾರ್ಗೆಟ್ ಮಾಡಿದೆ ನಮ್ಮೊಂದು ಆರ್ ಸಿ ಬಿ. ನನಗೆ ತುಂಬ ಖುಷಿ ಆಯಿತು ಟೀಮ್ ಡೇವಿಡ್ ಬಂದಿದ್ದಕ್ಕೆ. ಇವರು ಮಿಡಲ್ ಆರ್ಡರ್ನಲ್ಲಿ ಈಗ ನಾವು ಮ್ಯಾಕ್ಸ್ವೆಲ್ ಪ್ಲೇಸಿಗೆ ಇವರು ಕರೆಕ್ಟಾಗಿ ಸೂಟ್ ಆಗೋಂಥ ಆಟಗಾರ. ಈಗ ಆಸ್ಟ್ರೇಲಿಯಾದವರು ಮ್ಯಾಕ್ಸ್ವೆಲ್, ಟೀಮ್ ಡೇವಿಡ್ ಕೂಡ ಆಸ್ಟ್ರೇಲಿಯಾದವರು. 2020ಯಲ್ಲಿ ಮ್ಯಾಕ್ಸ್ವೆಲ್ಗೆ ಸ್ಥಾನ ಅಲ್ಲ, ಈಗ ಟೀಮ್ ಡೇವಿಡ್ಗೆ ಸ್ಥಾನ ಇದೆ ಆಸ್ಟ್ರೇಲಿಯಾ ಟೀಮ್ನಲ್ಲಿ. ಆದರೆ ಇಲ್ಲಿ ಕೂಡ ಅವರು ಆರ್ ಸಿ ಬಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಫ್ರೆಂಡ್. ತುಂಬ ಖುಷಿ ಆಯಿತು. ಹಾಗೆ ಈ ಟೀಮ್ ಡೇವಿಡ್ ನಿಮಗೆ ಬಂದಿದ್ದಕ್ಕೆ, ಆರ್ ಸಿ ಬಿಗೆ ಬಂದಿದ್ದಕ್ಕೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ನನಗಂತೂ ಈ ಒಂದು ಟೀಮ್ ಡೇವಿಡ್, ಭುವನೇಶ್ವರ್ ಕುಮಾರ್ ಈ 2 ಪ್ಲೇಯರ್ ತುಂಬಾ ಇಂಟ್ರೆಸ್ಟ್ ಆಯಿತು. ಹಾಗೆ ನಿಮಗೆ ಅನಿಸ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಆ್ಯಂಡ್ ಮಾಡ್ತಾ ಇದ್ದೀನಿ. ಮತ್ತೇನು ವಿಷಯ ಟೇಕ್ ಕೇರ್, ಬಾಯ್.